ಕ್ರಮವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ತಮಿಳ್ನಾಡಿಗೆ ನೀರ್ ಬಿಟ್ಬಿಟ್ರೆ ಇವ್ರು ಕಾನೂನು ಪಾಲಿಸ್ಬಿಟ್ರೆ ಮುಗ್ದೋಯ್ತಾ? ರೈತರನ್ನೇ ರಕ್ಷಣೆ ಮಾಡ್ತಾರೆ. KRS ಮೇಲೆ ಸಂಪೂರ್ಣವಾಗಿ ದಾಳಿ ನಡೀತಾ ಇದೆ. ನಮ್ ನೀರನ್ನ ನಮ್ಗೆ ಉಳಿಸ್ಕೊಡಿ, ನಮ್ ಬೆಳೆ ರಕ್ಷಣೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಮಂಡ್ಯದಲ್ಲಿ ರೈತರ ಹೋರಾಟ, ರೈತರ ಕಿಚ್ಚು ಜೋರಾಗಿರುವಂತದ್ದು. ನೀರು ಹರಿಸಲ್ಲ ಅಂತ ಹೇಳಿದ್ರು ಕೂಡ ಕಾವೇರಿ ನೀರು ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಸಂಬಂಧಪಟ್ಟಂತೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಸಂಬಂಧಪಟ್ಟಂತೆ ಚಳುವಳಿಗೂ ಕೂಡ ಮುಂದಾಗಿರುವುದು. ನಮ್ ಜೊತೆ ಮಾತಾಡಕ್ಕೆ ರೈತ ಮುಖಂಡರಾದಂತ ಸುನಂದಾ ಜಯರಾಮ್ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದೆ ಮೇಡಮ್ ಪರಿಸ್ಥಿತಿ? ಈಗ ನೀರು ಹರಿತಾ ಇದೆಯಾ? ನೀರು ತಮಿಳ್ನಾಡಿಗೆ ಹೋಗ್ತಾ ಇರೋದು ನಿಜ ಸರ್. ಅದು ಕಬಿನಿಯಿಂದ ಹೋಯ್ತು, ಆಮೇಲೆ KRS ಇಂದ ಕೂಡ VC ನಾಲೆ ಮತ್ತೆ ವಿರ್ಜಾ ನಾಲೆ ಅಂತೇಳಿ ಆ ರೂಪದಲ್ಲಿ ನಾವು ನೀರ್ ಬಿಡ್ತಾ ಇದೀವಿ ಅಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ನೀರಂತೂ ತಮಿಳ್ನಾಡಿಗೆ ಹೋಗ್ತಾ ಇರೋದು ನಿಜ. ಸರ್ಕಾರ ಹೇಳಿತ್ತು ಈಗ ಏನಾಗಿದೆ ಸರ್? ನೀರ್ ಬಿಡೋದಿಲ್ಲ ಅಂತ ಹೇಳಿದ್ರು. ಈಗ ನೀರ್ ಬಿಡ್ತಾ ಇದಾರೆ. ಮುಂದಿನ ಹೋರಾಟ ಏನು ಮತ್ತೆ ಯಾವ ರೀತಿ ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್ ಸರ್ಕಾರದ ನಡೆಗೆ? ನಾವು ಕರ್ನಾಟಕ ಸರ್ಕಾರದ ಮುಂದೆ ನಮ್ಮ ಅಹವಾಲನ್ನ ಯಾವತ್ತೂ ಕೂಡ ಹೇಳ್ಕೊಂಡೇ ಬಂದಿದೀವಿ. ತಮಿಳ್ನಾಡಿಗೂ ಕರ್ನಾಟಕ ಸರ್ಕಾರಕ್ಕೂ 24ರ ಒಪ್ಪಂದ 74ಕ್ಕೆ ಮುಗಿದೋಗಿದೆ. 74ರಿಂದ 90ರವರೆಗೂ ಯಾವ ಒಪ್ಪಂದನೂ ಇಲ್ಲ, ಎಂತದ್ದು ಇಲ್ಲ. ತಮಿಳ್ನಾಡು ಜನನು ಬೆಳೆ ಬೆಳೆದ್ರು, ಕರ್ನಾಟಕದ ಜನನು ಆರಾಮಾಗಿ ನಾವು ಬೆಳೆ ಬೆಳ್ಕೊಂಡು ನಮ್ಮ ಪ್ರಕೃತಿ ದತ್ತವಾಗಿ ಸಿಗೋ ನೀರನ್ನ ಬಳಸ್ಕೊಂಡು ಬದುಕಿದ್ವಿ. 90ರಲ್ಲಿ ನಡೆದಂತ ನ್ಯಾಯಮಂಡಳಿಯ ರಚನೆ, ಪ್ರಾಧಿಕಾರಗಳ ರಚನೆನೇ ಇವತ್ತು ನಮಗೆ ಮಾರಕ ಆಗಿವೆ ಸರ್. ನೀರು ಹರಿಸಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ನೀರನ್ನ ಹರಿಸ್ತಾ ಇದೆ. ಇದಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು? KRS ಅಚ್ಚುಕಟ್ಟು ಪ್ರದೇಶದ ರೈತರ ರಕ್ಷಣೆ ಸರ್ಕಾರದ ಹೊಣೆ. ಆ ಹೊಣೆಯನ್ನ ನೀರು ಬಿಡುವವರೆಗೂ ಕೂಡ ಸರ್ಕಾರ ಒಂದ್ ರೀತಿನಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಮಾತಾಡ್ಕೊಂಡೇ ಬಂತು. ನಾವು ನೀರ್ ಬಿಡಲ್ಲ, ಅಣೆಕಟ್ಟೆಯಲ್ಲಿ ನೀರಿಲ್ಲ, ಮಳೆಯ ಅಭಾವ ಇದೆ, ಅದನ್ನ ನಾವು ಸುಪ್ರೀಂ ಕೋರ್ಟ್ ಮುಂದೆನೂ ಹೇಳಿದೀವಿ, ಪ್ರಾಧಿಕಾರಗಳ ಮುಂದೆನೂ ಹೇಳಿದೀವಿ ಅಂತ. ನಾವು ಅದೇ ವಿಶ್ವಾಸವನ್ನ ಸರ್ಕಾರದ ಮೇಲೆ ಇಟ್ಟು ಇರೋ ನೀರನ್ನ ಕುಡಿಲಿಕ್ಕೆ ತಕ್ಷಣ ಬೆಳೆ ಬದುಕ್ಸೋದಿಕ್ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇದ್ವಿ. ಆದ್ರೆ ಈಗ ನೀರನ್ನ ಬಿಡ್ತಾ ಇರುವಂತ ಕ್ರಮವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಅದಕ್ಕೆ ಪ್ರತಿಭಟನೆಗಳು, ಹೋರಾಟಗಳು ಕೂಡ ನಡೀತಾ ಇದೆ. ಇದೇನಾಗಿದೆ ಅಂದ್ರೆ, ನಾವು ಪ್ರತಿ ವರ್ಷ ಇದೆ ಯಾವುದೇ ಸರ್ಕಾರಗಳಾಗ್ಲಿ ನಮ್ಮ ಮುಂದೆ ಬಂದಂತವು ಎಲ್ಲವೂ ಕೂಡ 90ರಿಂದ ಈಚೆಗೆ ಇರೋ ನೀರನ್ನು ಕೂಡ ಬಿಡುವಂತ ಅವಕಾಶನೇ ಮಾಡ್ಕೊಂಡ್ ಬಿಡ್ತವೆ. ಇದು ರೈತರ ಬದುಕಿನ ಮೇಲೆ ದೊಡ್ಡ ಬೆಂಕಿಯ ಮಳೆಯನ್ನ ಸುರಿಸ್ದಾಗೆ ಆಗುತ್ತೆ. ಯಾಕೆಂದ್ರೆ ಸರ್, ಒಂದು ಬಿತ್ತನೆ ಮಾಡಿರುವ ಬೆಳೆನ ನಾವು ಬಿತ್ತಿರೋದನ್ನು ಮೊಳಕೆ ಮಾಡ್ಕೊಳಕ್ ಆಗಲ್ಲ, ಬೆಳೆದ್ ನಿಂತಿರೋ ಬೆಳೆನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ. ಕಳೆದ ಒಂದ್ ಬೆಳೆನೂ ಕೂಡ ನಾಶ ಆಯ್ತು. ಒಟ್ಟು 3 ಬೆಳೆಯ ನಷ್ಟ ಒಂದು ರೈತ ಕುಟುಂಬ ಹೇಗೆ ಸಹಿಸ್ಕೊಳಕ್ ಆಗುತ್ತೆ? ಮತ್ತೆ KRS ಅಚ್ಚುಕಟ್ಟಿನ ಭಾಗದ ರೈತರು, ಅಣೆಕಟ್ಟೆ ಮೇಲೆ ನಮಗೆ ಹಕ್ಕಿದೆ, ಆ ನೀರಿನ ಮೇಲೆ ನಮಗೆ ಹಕ್ಕಿದೆ. ಪ್ರಕೃತಿ ದತ್ತವಾಗಿ ಬಂದಾಗ ಮಾತ್ರ ನೀರು ಸಹಜವಾಗಿ ಹೋಗುತ್ತೆ. ನೀರು ಇಲ್ಲದಾಗ ಬಿಡಿ ಅನ್ನುವಂತ ಹೇಳುವಂತ ಸಂಕಷ್ಟ ಪರಿಸ್ಥಿತಿಯನ್ನ ಯಾವುದೇ ಸರ್ಕಾರ ಇಲ್ಲಿಯವರೆಗೆ ಬಗೆಹರಿಸಿಕೊಳ್ಳಕ್ ಪ್ರಯತ್ನ ಮಾಡಿಯೇ ಇಲ್ಲ. ಇವತ್ತು ಈ ಸರ್ಕಾರಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವ್ ಹೇಳೋದು, ನೀವು ಕಳೆದೋಗಿದ್ದನ್ನೆಲ್ಲ ಮತ್ತೆ ಮಾತಾಡ್ತಾ ಕೂತ್ರು ಪ್ರಯೋಜನ ಇಲ್ಲ. ಇವತ್ತಿಂದ ಈಗ ನೀರ್ ಬಿಟ್ಬಿಡ್ತಾ ಇದ್ದೀರಾ. ನೀವ್ ಹೇಗೆ ನಮ್ಮ ರೈತರನ್ನ ಬೆಳೆನ ರಕ್ಷಣೆ ಮಾಡ್ತೀರಾ? ಆಯ್ತು, ಈಗ ಮತ್ತೆ ನೀವು ಮಾಡ್ಬೇಕಾಗಿರೋದೇನು? ರೈತರ ಜೊತೆ ಒಂದು ಸಂಪರ್ಕ ಇಲ್ಲ, ಪ್ರಾಧಿಕಾರಿಗಳ ಹೇಳಿಕೆನೆ ನೀವು ವಿರೋಧ ಮಾಡಿರೋರು. ನಾವು ಸುಪ್ರೀಂ ಕೋರ್ಟಿನ ಆದೇಶ ಕೂಡ ನಾವ್ ಹೇಗೆ ಒಪ್ಕೊಳಕ್ಕಾಗುತ್ತೆ? ಆದೇಶಗಳೇ, ಪ್ರಾಧಿಕಾರದ ಆದೇಶಗಳಾಗ್ಬೋದು, ಸುಪ್ರೀಂ ಕೋರ್ಟಿನ ಆದೇಶ ಆಗ್ಬೋದು, ಎಲ್ಲವೂ ಆದೇಶಗಳೇ. ನೀವು ಬರ್ಕೊಳ್ಳಿ ಕಾನೂನಲ್ಲಿ ಆದೇಶಗಳನ್ನ, ಆಯ್ತು ಜಾರಿ ಮಾಡಿ, ನೀರನ್ನ ಸಂಪೂರ್ಣವಾಗಿ ಬಸ್ತ್ ಬಿಡಿ, ಕನ್ನಂಬಾಡಿ ಕಟ್ಟೆನೇ ನಾಶ ಮಾಡ್ಬಿಡಿ. ಆಗ ಈ ವಿವಾದಕ್ಕೆ ಸಂಪೂರ್ಣವಾಗಿ ನ್ಯಾಯ ದೊರಕುತ್ತಾ? ಹಾಗೆ ಹೇಳ್ಬಾರ್ದು ನಾವು. ಯಾಕೆಂದ್ರೆ ಮೈಸೂರಿನ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಮಹತ್ತರವಾದ ದೂರಾಲೋಚನೆ ಇಟ್ಕೊಂಡು ರೈತರಿಗಾಗಿ ನೀರನ್ನ ಕಟ್ಕೊಳಿಕ್ ಅಣೆಕಟ್ಟೆ ಕಟ್ಟಿದ್ರು. ನಂತರ ನಮ್ಮ ಕೋಲ್ಮನ್ ಅವರು ಎಲ್ಲ ಸೇರಿ ರೈತರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳನ್ನ ಕಟ್ಲಿಕ್ಕೆ ಶುರು ಮಾಡಿದ್ರು. ಕಬ್ಬು ಬೆಳೆನ ಬೆಳಿರಿ ಅಂತ ಹೇಳಿದ್ರು. ಒಂದಕ್ಕೊಂದು ಎಲ್ಲವೂ ಲಿಂಕ್ ಇದೆ. ಅದನ್ನ ನಂಬಿ ನಾವು ಭತ್ತ, ಕಬ್ಬು, ರಾಗಿ ಮುಖ್ಯ ಬೆಳೆಗಳು. ಇದಕ್ಕೆ ನಾವು ಕುಡಿಲಿಕ್ಕೂ ಹೌದು, ಬೆಳೆಗೂ ಹೌದು, ಅದರ ಖಂಡಿತ ಸಂರಕ್ಷಣೆನ ಮಾಡುವ ದಿಕ್ಕಿನಲ್ಲಿ ಸರ್ಕಾರ ಯೋಚಿಸ್ತಾ ಇಲ್ಲ. ತಮಿಳ್ನಾಡಿಗೆ ನೀರ್ ಬಿಟ್ಬಿಟ್ರೆ ಇವ್ರು ಕಾನೂನು ಪಾಲಿಸ್ಬಿಟ್ರೆ ಮುಗ್ದೋಯ್ತಾ? ರೈತರನ್ನೇ ರಕ್ಷಣೆ ಮಾಡ್ತಾರೆ. ನಮಗ್ ನೀರ್ ಬೇಕು, ಎಲ್ಲಿಂದ ತಂದು ಕೊಡ್ತಾರೆ?
ಕ್ಯಾಮರಾ ಮುಂದೆ ಮಾತ್ರ ಹೇಳ್ತಾರೆ ನಾವು ನೀರ್ ಬಿಡೋದಿಲ್ಲ, ರೈತರ ಹಿತ ಕಾಪಾಡ್ತೀವಿ, ಯಾವುದೇ ಕಾರಣಕ್ಕೂ ಒಂದ್ ಹನಿ ನೀರ್ ಬಿಡಲ್ಲ ಅಂತ. ಹಾಗಾದ್ರೆ ಹೇಳ್ತಾ ಇರೋದು ನಾಯಕರು ಸಚಿವರೆಲ್ಲ ಹೇಳ್ತಾ ಇರುವಂತದ್ದು, ಸಿಎಂ ಹೇಳ್ತಾ ಇರುವಂತದ್ದೆಲ್ಲ ಕೂಡ ಸುಳ್ಳ ಹಾಗಾದ್ರೆ? ನಾವು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರ ಜೊತೆ ಕೂಡ ಮಾತನಾಡಿದೀವಿ. ಜಲಸಂಪನ್ಮೂಲ ಸಚಿವರು ನಮ್ಮ ಜಿಲ್ಲೆಯವರೇ, ಅವರು ಹಿರಿಯ ರಾಜಕಾರಣಿ, ಎಲ್ಲ ಅನುಭವ ಇರುವಂತವ್ರು. ನೀರಿನ ಬಗ್ಗೆ, ಕೃಷಿ ಬದುಕಿನ ಬಗ್ಗೆ ಕೃಷಿ ಸಚಿವರು ಕೂಡ ಆಗಿದ್ರು. ಅವರು ನಾವ್ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡಲ್ಲ, ಬೆಳೆಗೆ ತೊಂದರೆ ಮಾಡಲ್ಲ ಅಂತ ಹೇಳ್ತಾರೆ. ಬಾಯಲ್ಲಷ್ಟೇ ಹೇಳಿದ್ರೆ ಸಾಕ? ಹೋಗ್ತಿರೋ ನೀರಿಗೆ ಯಾರು ಹೊಣೆ? ಹೊಟ್ಟೆ ಹೋಗ್ತಾ ಇದೆಯಲ್ಲ ನೀರು. ಅದ್ ನೋಡಿ ಸರ್, ಈಗ 108 ಅಡಿ, ಈಗ ಅಂದಾಜಲ್ಲಿ ಅದು 25 TMC ನೀರಿದೆ. ಪ್ರತಿನಿತ್ಯ 1,000 ಕ್ಯೂಸೆಸ್ 12,000 ಕ್ಯೂಸೆಸ್ ಹೋಗುತ್ತೆ ಅಂದ್ರೆ ಒಂದು ದಿನಕ್ಕೆ 1 TMC ನೀರಾಗುತ್ತೆ. 15 ದಿನಕ್ಕೆ 15 TMC ನೀರು ಹೋಗ್ಬಿಡ್ತು. ಇನ್ ಉಳಿದಿದ್ದೆಷ್ಟು? ಇನ್ನೊಂದು 10-12 TMC. ಡೆಡ್ ಸ್ಟೋರೇಜ್ ಎಷ್ಟು? ಬದು ಎಷ್ಟಿದೆ ಸರ್ ಅಲ್ಲಿ? ಬಗ್ಡ ನಂತರ ಮೇಲಿರೋ ನೀರು, ಅದರಲ್ಲೂ ಮೈಸೂರಿನ ಎಡ ಬಲ 2 ಭಾಗಕ್ಕೆ, ಹುಣಸೂರು ಮತ್ತೆ ಮೈಸೂರಿಗೆ ನೀರ್ ತಕೊಂಡೋಗುವಂತ ಯೋಜನೆ ರೂಪಿತ ಆಗಿದೆ. ಆ ತಳಹದಿಯ ಬಗ್ಗಡದವರೆಗೂ ಯಂತ್ರವನ್ನ ಅಳವಡಿಸಿ ನೀರನ್ನ ತಕೊಳ್ಳುವಂತ ಯೋಜನೆ ರೂಪಿಸಿದ್ದಾರೆ. ಎಂತ ಅಪಾಯ! KRS ಮೇಲೆ ಸಂಪೂರ್ಣವಾಗಿ ದಾಳಿ ನಡೀತಾ ಇದೆ, ಸಂಪೂರ್ಣವಾಗಿ ದ್ರೋಹ ಮಾಡ್ತಾ ಇದ್ದಾರೆ ಇವರೆಲ್ಲ. ಸುನಂದ ಮೇಡಮ್, ಮುಂದಿನ ಹೋರಾಟ ಏನು? ಈಗ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರ್ ಬಿಡ್ತಾ ಇದಾರೆ, ನೀವ್ ಬಿಡಲ್ಲ ಅಂದ್ಬಿಟ್ಟು ನೀರ್ ಬಿಡ್ತಾ ಇದಾರೆ. ಮುಂದಿನ ಹೋರಾಟ ಏನು? ರೈತರ ಹೋರಾಟಕ್ಕೆ ಬೆಲೆ ಇಲ್ವಾ? ಮುಂದೆ ಏನ್ ನಿಮ್ಮ ಹೋರಾಟ, ರೈತರ ಹೋರಾಟ? ನೋಡಿ ಸರ್, ರೈತರು ಹಸಿರು ಬಟ್ಟೆ ಹಾಕೊಂಡಿರೋರು ರೈತರೇ. ಹಸಿರು ಬಟ್ಟೆ ಧರಿಸ್ದೆ ಮುಗ್ಧ ರೈತರು ಮಣ್ಣಲ್ಲಿ ಕೈ ಇಟ್ಟು ಕೆಸರು ಮಾಡ್ಕೊಂಡು ಬೆಳಿತಾರಲ್ಲ, ಅವರೂ ರೈತರೇ. ಈ ದೇಶದಲ್ಲಿ ಅನ್ನದಾತರು ಇವತ್ತು ಕೂಡ 75 ಭಾಗ ಇದೀವಿ. ಅಂತ ರೈತರು ಇಲ್ಲದೆ ಹೋಗಿದ್ರೆ ತಿನ್ನುವ ಅನ್ನವನ್ನ ಎಲ್ಲಿ ತರ್ತಾ ಇದ್ರಿ? ಆ ಆಕ್ರೋಶ ನಮಗಿದೆ. ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಸಂಘಟನಾತ್ಮಕವಾಗಿ ನಾವು ಈಗಾಗ್ಲೇ ಹೋರಾಟವನ್ನ ಪ್ರಾರಂಭಿಸಿದ್ದೇವೆ. ಸರ್ಕಾರಕ್ಕೆ ಒತ್ತಡ ತಂದಿದ್ದೇವೆ, ನಿರ್ಣಯಗಳನ್ನ ಮಾಡಿದ್ದೇವೆ. ವಾರದಲ್ಲಿ 2-3 ಹೋರಾಟ ನಡೀತಿದೆ. ಸೋಮವಾರ ಸುಪ್ರೀಂ ಕೋರ್ಟಿನ ಆದೇಶ ಮತ್ತೆ ಏನ್ ಬರುತ್ತೆ ಅಂತ ನೋಡಿ ಸೋಮವಾರವೇ ನಮ್ಮ ಕಾರ್ಯ ಯೋಜನೆ, ಹೋರಾಟದ ರೂಪ ಸ್ವರೂಪ ಎಲ್ಲವೂ ಕೂಡ ಪ್ರಕಟಣೆ ಆಗುತ್ತೆ ಸರ್. ಅಂದ್ರೆ ಕೇವಲ ರೈತರದ್ದು ಮಾತ್ರ ಅಲ್ಲ, ಇಲ್ಲಿ ಜವಾಬ್ದಾರಿ ಇರ್ಬೇಕಾಗಿರೋದು ಜನಸಾಮಾನ್ಯರಿಗೆ ಇರ್ಬೇಕು, ಬೆಂಗಳೂರಿನ ನಾಗರಿಕರು ಇರ್ಬೇಕು. ಯಾಕಂದ್ರೆ ಕೇವಲ ಅದು ಅಂದ್ರೆ ರೈತರ ಬೆಳೆಗಲ್ಲ, ಕುಡಿಯೋ ನೀರಿಗೂ ಕೂಡ ಬೇಕಾಗಿರುವಂತದ್ದು. ನಾಗರಿಕರ ಜನಸಾಮಾನ್ಯರ ಒಂದು ಜವಾಬ್ದಾರಿ ಕೂಡ ಬೇಕಲ್ವಾ ಈ ಒಂದು ಹೋರಾಟದಲ್ಲಿ? ಹೌದು, ಇದರಲ್ಲಿ ಪ್ರಮುಖವಾಗಿ ನಾವು ಬೆಳೆ ಬೆಳೀತಕ್ಕಂತ ರೈತರು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ನೀರಾವರಿ ವಿಷಯದಲ್ಲಿ ತಜ್ಞರೇನಿದ್ದಾರೆ ಅವ್ರು ಬೇಕಾಗ್ತಾರೆ, ಕೃಷಿ ವಿಜ್ಞಾನಿಗಳು ಬೇಕಾಗ್ತಾರೆ, ಹಾಗೇನೆ ವಿಶ್ವವಿದ್ಯಾನಿಲಯಗಳ ವಿಚಾರಗಳಲ್ಲಿ ಅವ್ರು ಬರ್ಬೇಕಾಗತ್ತೆ, ರಾಜಕಾರಣಿಗಳು ಬರ್ಬೇಕಾಗತ್ತೆ, ಸಚಿವರುಗಳು ಬರ್ಬೇಕಾಗತ್ತೆ. ಆ ಎಲ್ಲಾ ಒಂದು ನಿಯೋಗ ಸೇರಿ ಅಲ್ಲಿಂದ ಒಂದು ಚರ್ಚೆ ಮಾಡಿ, ಸಂವಾದ ಮಾಡಿ ಒಂದು ರೂಪ ಕೊಡ್ಬೇಕಾಗತ್ತೆ. ಸರಳ ಜ್ಞಾನದಲ್ಲಿ ಹೇಳೋದು ನಾವು ರೈತರು, ಆಯ್ತು ಕೋರ್ಟ್ ಮುಂದೆ ಇರುತ್ತೆ ವಿಷಯ, ತಮಿಳ್ನಾಡಿಗೂ ನಮಗೂ ಸಂಕಷ್ಟ ಸಮಯದಲ್ಲಿ ನೀರನ್ನ ಹಂಚಿಕೊಳ್ಳುವ ವಿಷಯ, ಸಂಕಷ್ಟ ಸೂತ್ರವನ್ನ ಕಂಡಿಡಿಯುವ ವಿಷಯ ಒಂದ್ ಕಡೆ ಮಾಡೋಣ. ಆ ತತ್ಕ್ಷಣದಲ್ಲಿ ಪ್ರತಿ ವರ್ಷ ಇದೇ ಬೇಡಿಕೆ, ಇದೇ ಕಾನೂನು, ನಾವು ಇದೇ ಹೋರಾಟ. ನಮ್ಮ ಪ್ರಾಣ ಇರುವವರೆಗೂ ಹೋರಾಟವೇ. ನ್ಯಾಯ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ವಾಪಸ್ ನಮ್ಮ ಹಕ್ಕಾಗಿ ಉಳಿಯುತ್ತಾ? ಆ ಕಾರಣ ಮೊದಲಿಗೆ ಯೋಚನೆ ಮಾಡ್ಬೇಕಾಗಿರೋದು, ಮಳೆ ಬಿದ್ದಾಗ ಬಿದ್ದ ನೀರನ್ನ ಸಂರಕ್ಷಣೆ ಮಾಡ್ಕೊಂಡು ಮರುಬಳಕೆ ಮಾಡ್ಕೊಳ್ಳುವ ಯೋಚನೆಯನ್ನ 2 ರಾಜ್ಯ ಸರ್ಕಾರಗಳು ಮಾಡ್ಬೇಕು. ತಮಿಳ್ನಾಡು ಹಾಸಿಗೆ ಹಾಸ್ಕೊಂಡ್ ಮಲ್ಕೊಂಡ್ಬಿಟ್ಟು ಮೆಟ್ಟೂರು ಡ್ಯಾಮ್ ಒಂದೇ ನಮ್ 4 ಡ್ಯಾಮ್ ಅಷ್ಟು ನೀರ್ ಇಡ್ಸತ್ತೆ, 93 ಅಡಿ TMC ನೀರ್ ಇಡ್ಸತ್ತೆ. ಅಂತದ್ದು ಮಳೆ ಬಿದ್ದಾಗ ಶೇಖರಣೆ ಮಾಡ್ಕೊಳ್ಳಿ, ಬಳಕೆ ಮಾಡ್ಕೊಳ್ಳಿ, ಚಿಕ್ಕ ಮತ್ತೆ ಡ್ಯಾಮ್ ಕಟ್ಕೊಳ್ಳಿ, ಯಾರು ಬೇಡ ಅಂತಾರೆ? ನಮ್ಮಲ್ಲೂ ಕೂಡ ಬಿದ್ದ ಮಳೆ ನೀರನ್ನ ಬೆಂಗಳೂರು ನಗರ 1ರಲ್ಲೇ ಅದನ್ನ ರೀಟ್ರೀಟ್ ಅಂತ ಕರಿತೀವಿ. ಆ ನೀರನ್ನ ಮತ್ತೆ ಸಂಸ್ಕರಣೆ ಮಾಡಿ ಬಳಸೋದೇ ಆದ್ರೆ ಈ ಅಷ್ಟೊಂದು ಸಮಸ್ಯೆ ಇಲ್ಲೂ ಆಗಲ್ಲ. ಮತ್ತೆ ಮಧ್ಯ ಚಿಕ್ಕ ಡ್ಯಾಮ್ಗಳ ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳೋದ ಎಲ್ಲವನ್ನೂ ಯೋಚನೆ ಮಾಡ್ಬೇಕು. ಬರೀ ಮಾತು ಯಾವ್ದು ಜಾರಿಯಾಗಿದೆ? ನಮ್ದು ಒಂದ್ ಪ್ರಶ್ನೆ, ಯಾವ್ದು ಜಾರಿಯಾಗಿದೆ? ಏನ್ ಮಾಡ್ತಾ ಇದಾರೆ? ಪ್ರಕಟಿಸ್ಲಿ, ಹೇಳಿ. ನಮ್ ರಾಜ್ಯದ ಜನತೆಗೆ ನಮ್ ಸರ್ಕಾರ ಹೇಳಕ್ ಏನ್ ಅಡ್ಡಿ ಇದೆ? ಹಾಗಾಗಿ ಕಾನೂನು ಹೌದು, ನಮ್ಮ ನಾಗರಿಕರು, ರೈತ ಬಾಂಧವರು, ಎಲ್ಲಾ ಸಂಘ ಸಂಸ್ಥೆಗಳು, ಹೋರಾಟ ಬಂಧುಗಳು ಎಲ್ಲಾರು ಒಗ್ಗೂಡಿ ಪರಿಹಾರದ ನಿಟ್ಟಿನಲ್ಲಿ ಯೋಚಿಸುವ ಕ್ರಮವೂ ಹೌದು. ಇದೆಲ್ಲ ಆಗದ ಹೊರತು ಮುಂದಿನ ವರ್ಷನೂ ಇದೇ ಗೋಳು, ಮತ್ತಿದೇ ಹೋರಾಟ, ಮತ್ತಿದೇ ಬೇಡಿಕೆ. ಏನ್ ಮೋಡ ಬಿತ್ತನೆ ಬೇರೆ ಮಾಡ್ಬೇಕು ಅಂತ ಈಗ ಹೇಳ್ತಾ ಇದಾರೆ. ಅಂದ್ರೆ ಮೊದ್ಲು ಮೋಡ ಬಿತ್ತನೆ ಇರ್ಲಿ, ಫಸ್ಟ್ ನೀರು ಹೋಗೋದ್ ನಿಲ್ಸ್ಬೇಕಲ್ವಾ?
ಅಲ್ಲ ಸರ್, ಮೋಡ ಬಿತ್ತನೆನ ಮಾಡ್ತೀವಿ ಅನ್ನೋ ಕ್ರಮ ಇದೆಯಲ್ಲ, ನಮ್ ಬಕ್ಸದ ಹಣಕ್ಕೆ ಕತ್ರಿ ಹಾಕದಂಗೆ ಮೋಡ ಬಿತ್ತನೆ ಮಾಡೋದ್ ನಮ್ಮ ಭತ್ತ ರಾಗಿ ಕಬ್ಬನ್ನು ಬಿತ್ತನೆ ಮಾಡ್ಬಿಡಕ್ ಹೇಳ್ಬಿಡಿ. ಭತ್ತನ ರಾಗಿನ ಕಬ್ಬನ್ನ ತಿನ್ನೋ ಆಹಾರಗಳನ್ನ ಬಿತ್ತನೆ ಮಾಡ್ಬಿಟ್ರೆ ನಾವು ರೈತರು ಸ್ವಲ್ಪ ವಿಶ್ರಾಂತಿ ತಗೊಳ್ತೀವಿ. ಇದೆಲ್ಲ ಅಸಾಧ್ಯವಾದ ಮಾತು. ತಾತ್ಕಾಲಿಕವಾಗಿ ಕಣ್ಣೊರೆಸುವ ತಂತ್ರಗಳು, ಇದೆಲ್ಲವನ್ನು ಬಿಟ್ಟು ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯೋಚನೆ ಮಾಡೋದು ಬಹಳ ಅತ್ಯಗತ್ಯ. ತಮಿಳುನಾಡಿಗೆ ನೀರ್ ಬಿಡಬಾರದು ಅಂತ ನಿಮ್ಮ ಬೇಡಿಕೆ ಇರುವಂತ ಸರ್ಕಾರ ಹೇಳಿರುವಂತದ್ದು. ಅಧಿಕಾರಿಗಳು ನೀವೆಲ್ಲ ಪ್ರತಿಭಟನೆ ಮಾಡಿದಾಗ ಏನ್ ಹೇಳ್ತಾರೆ? ನೀರ್ ಬಿಡ್ತಾ ಇದೀವಿ ಅಂತ ಹೇಳ್ತಾರ, ಬಿಡಲ್ಲ ಅಂತ ಹೇಳ್ತಾರ, ಬಿಡ್ತಾ ಇಲ್ಲ ಅಂತ ಹೇಳ್ತಾರ? ಅಧಿಕಾರಿಗಳನ್ನ ನಾವ್ ಹಿಂದೆ ನಮ್ ರೈತ ಚಳವಳಿಲಿ ಹೇಳಿದ್ವಿ, ಹಿಡಿದು ಕಂಬ ಕಟ್ತೀವಿ ಅಂತ. ಸರ್ಕಾರ ಹೇಳ್ದಂಗೆ ಕೇಳುವ ಅಧಿಕಾರಿಗಳು ಇರ್ಸಿದ್ರೆ ಕೆಲಸ ಮಾಡ್ತಾರೆ, ಕಳ್ಸಿದ್ರೆ ಮನೆಗೆ ಹೋಗ್ತಾರೆ. ನಿರ್ಣಯ ತಗೊಳ್ಳೋದು ಯಾರು? ನಿರ್ಣಯ ತಗೊಳ್ಳೋದು ಸರ್ಕಾರ ಅಲ್ವಾ? ಹಾಗಾಗಿ ಸರ್ಕಾರದ್ದೇ ಹೊಣೆ. ನೀರಿನ ಸಂರಕ್ಷಣೆ, ಬಳಕೆ, ಅದೆಲ್ಲದ ರೈತರ ಹೊಣೆ, ಎಲ್ಲವೂ ಸರ್ಕಾರದ್ದೇ ಹೊಣೆ. ನಿಮ್ ಡಿಮ್ಯಾಂಡ್ ಇರೋದು ಸರ್ಕಾರ ಏನ್ ಮಾಡ್ಬೇಕು? ಹಂಗಾರೆ ಈಗ ನೀರು ಅಷ್ಟು ಕೂಡ ಹೋಗ್ತಾ ಇರ್ಲಿ ಅಂತ ಅನ್ಸುತ್ತಾ? ನೀರು ಹರಿದೋಗ್ತಾ ಇರೋದು ಒಂದು ನಿಜವಾಗ್ಲೂ ಕೂಡ ಈ ರಾಜ್ಯದ ಕಾವೇರಿ ಕೊಳ್ಳ ಭಾಗದ ಜನರ ದುರಂತದ ದಿನಗಳಿವು. ನಾವು ಹೋಗಿ ನೀರೊಳಗೆ ನಿಂತ್ಕೊಂಡು ಹೋರಾಟ ಮಾಡಿದ್ದಾಯ್ತು, ನೀರ್ ಜೊತೆ ನಾವು ಕೊಚ್ಚೋಗಿದ್ದು ಆಯ್ತು ಇತಿಹಾಸದ ಪುಟದಲ್ಲಿ. ನೇರವಾಗಿ ಸರ್ಕಾರದ ಜೊತೆ ಸಂಪರ್ಕದಲ್ಲಿ ಇದೀವಿ, ಮಾತಾಡ್ತಾ ಇದೀವಿ, ಎಲ್ಲರೂ ಇದಾರೆ. ನೀರ್ ಮಾತ್ರ ಹರಿದೋಗ್ತಾನೆ ಇದೆ. ನಾವು ಅನ್ನದಾತರು, ಅಂದ್ರೆ ಅನ್ನ ಬೆಳೆಯುವ ರೈತರು, ನೀರು ಬೇಕಾಗಿರುವಂತವ್ರು ಎಲ್ರು ಬೀದಿಗಿಳಿಬೇಕು, ದಂಗೆ ಹೇಳ್ಬೇಕು. ಒಂದು ಸಲನಾದ್ರೂ ಇದು ಆಗದ ಹೊರತು ಸರ್ಕಾರಕ್ಕೆ ಬಿಸಿ ಮುಟ್ಟಲ್ಲ. ನಾವು ಪದೇ ಪದೇ ಹೇಳ್ತಿದೀವಿ. ಹೀಗೆ ಹೇಳ್ದಾಗ ಇನ್ನೊಂದು ರೂಪದಲ್ಲಿ ಏನ್ ಹೇಳ್ತಾರೆ, ಸಂಘಟನೆಗಳೇ ಒಡೆದೋಗಿದೆ, ಛಿದ್ರ ಆಗಿದೆ, ಬರಲ್ಲ. ಅದೆಲ್ಲ ಹೇಳ್ಬಾರ್ದು. ರೈತರು ಹಾಹಾಕಾರ ಎದ್ದಿರುವ ಸಂದರ್ಭದಲ್ಲಿ ಅವ್ರಿಗೆ ಯಾವ ಸಂಘಟನೆ, ಯಾವ ಹೋರಾಟ, ಏನ್ ಮಾಡ್ಬೇಕು? ಅವ್ರಿಗೆ ಬೇಕಿರೋದು ನೀರು. ಹಂಗಾಗಿ ನಾನು ನಾಗರಿಕರಿಗೆ, ಯುವಕರಿಗೆ, ಇಡೀ ರೈತ ಬಾಂಧವರಿಗೆ, ಮಹಿಳೆಯರಿಗೆ, ಸಂಘ ಸಂಸ್ಥೆಗಳಿಗೆ ಹೇಳೋದು, ಒಂದು ಸಲ ಗಂಭೀರವಾಗಿ ಈ ನೆಲದಲ್ಲಿ ಹೋರಾಟ ಆಗ್ಲಿ, ಒಗ್ಗೂಡುವಿಕೆ ಆಗ್ಲಿ, ಸಂಘಟನಾತ್ಮಕವಾಗಿ ಸಮಸ್ಯೆನೇ ನಾಯಕತ್ವವಾಗಿ ಹೋರಾಟ ರೂಪಿತ ಆಗ್ಲಿ, ಸರ್ಕಾರಕ್ಕೆ ಬಿಸಿ ಮುಟ್ಲಿ, ಅದು ಕಾನೂನಾತ್ಮಕವಾಗಿ ಆ ಕಾರ್ಯೋನ್ಮುಖವಾಗಿ ಇದನ್ನೇ ಅಜೆಂಡಾ ಇಟ್ಟು ಸದನ ನಡೀತಿದೆ ಸರ್. 7 ದಿನ ಸದನದೊಳಗೆ ಈ ವಿಷಯ ಗಂಭೀರವಾಗಿ ಚರ್ಚೆ ಆಯ್ತಾ? ಸಚಿವರೊಂದು ಮೀಟಿಂಗ್ ಕರೆದು ಸಭೆ ಮಾಡಿದ್ದಾರೆ. ಸದನದಲ್ಲೇ ಯಾಕೆ ಇದು ಗಂಭೀರವಾಗಿ ಚರ್ಚೆ ಆಗಿಲ್ಲ? ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದಾವೆ? ಮುಖ್ಯಮಂತ್ರಿಗಳಿಗೆ, ಆ ಸಂಬಂಧಪಟ್ಟ ಸಚಿವರ ಮೇಲೆ ಯಾಕೆ ಒತ್ತಡ ತರ್ತಾ ಇಲ್ಲ? ಕಾನೂನಿನ ಸಚಿವರಿದ್ದಾರೆ, ಸಂವಿಧಾನ ಇದೆ. ನಮ್ಮ ಹಕ್ಕನ್ನ ನಾವು ಉಳಿಸ್ಕೊಳ್ಳೋದಿಕ್ಕೆ ಯಾರು ದನಿ ತೆಗಿತಾ ಇಲ್ಲ. ಏನಕ್ಕೆ? ಇದು ನಮ್ನ ಯಕ್ಷ ಪ್ರಶ್ನೆಯಾಗಿ ಕೂತಿದೆ. ಮೇಡಮ್, ಸುಪ್ರೀಂ ಕೋರ್ಟ್ ಹೇಳಿದ್ರೆ ಕಾನೂನು ಪಾಲಿಸಬೇಕು ಅಂದ್ಬಿಟ್ಟು ಏನಾದ್ರು ಕೂಡ ನೀರ್ ಬಿಡ್ತಾ ಇದಾರಲ್ವಾ? ನೀರ್ ಬಿಡ್ತಾ ಇದಾರೆ, ಕಾನೂನಿನ ನೆಪ ಹೇಳ್ತಾ ಇದಾರ ಅನ್ಸುತ್ತಾ? ಅಥವಾ ಕಾನೂನು ಪಾಲಿಸಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಅನ್ಸುತ್ತಾ? ಸರ್ಕಾರದ ಭಾಗವಾಗಿ ಅಭಿಪ್ರಾಯವನ್ನ ದಯಮಾಡಿ ತಾವು ಜಲಸಂಪನ್ಮೂಲ ಸಚಿವರನ್ನೋ, ಮುಖ್ಯಮಂತ್ರಿಗಳನ್ನೋ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾನೂನು ಸಚಿವರನ್ನೋ ತಾವು ದೂರವಾಣಿ ಮೂಲಕ ಹೀಗೇನೆ ಅವರನ್ನು ಮಾತನಾಡಿಸಿ ಸ್ವಲ್ಪ ನಮಗೆ ಹೇಳಿಸಿದ್ರೆ ಒಳ್ಳೇದು. ಯಾಕೆಂದ್ರೆ ಅವರ ಪಾತ್ರವನ್ನ, ಅವರ ಜವಾಬ್ದಾರಿಯನ್ನ ರೈತರಾಗಿ ನಾವ್ ಹೇಗೆ ಹೇಳಕ್ಕಾಗತ್ತೆ? ನಮ್ದು ಒಂದೇ, ನಮ್ ನೀರನ್ನ ನಮ್ಗೆ ಉಳಿಸ್ಕೊಡಿ, ನಮ್ ಬೆಳೆ ರಕ್ಷಣೆ ಮಾಡಿ. ರೈತರಿಗೆ ನೀರ್ ಕೊಡ್ರಿ, ನಿಮ್ ದುಡ್ಡು ಕೇಳ್ತಾ ಇಲ್ಲ, ನಿಮ್ ಹಣ ಕೇಳ್ತಾ ಇಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ. ನನ್ನ ಕಟ್ಟೆ ನೀರನ್ನ ನನಗೆ ಒದಗಿಸಿ ಬೆಳೆ ರಕ್ಷಣೆ ಮಾಡಿ ಅಂತ ಕೇಳ್ತಿರೋದು. ಮೇಡಮ್, ಮೊದಲು ತೀರ್ಪು ಬಂದಾಗ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ರಿ, ಸಚಿವರು ಪ್ರಶ್ನೆ ಮಾಡಿದಾಗ ಇಲ್ಲ ರೈತ ನಾವು ಕಾಪಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು 1 ಇಂಚು ನೀರ್ ಬಿಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಮಳೆ ಆಗ್ತಾ ಇದೆ, ಅದೃಷ್ಟವಶಾತ್ ಒಂದಷ್ಟು ಮಳೆ ನೀರು ಹೋಗ್ತಾ ಇದೆ, ಆದ್ರೆ ಕಾವೇರಿ ಇದರಿಂದ ಯಾವ್ದು ಕೂಡ ನೀರ್ ಬಿಡೋದಿಲ್ಲ ಅಂದ್ರು. ಈಗ ಮಳೆ ಸಂಪೂರ್ಣ ನಿಂತಿದೆ, ಆದ್ರೂ ಕೂಡ ನೀರು ಹೋಗ್ತಾ ಇದೆ ಅಂತಂದ್ರೆ ಏನ್ ಹೇಳ್ಬೇಕು ಮೇಡಮ್ ಇದಕ್ಕೆ? ಸಚಿವರ ಹೇಳಿಕೆಗೆ, ಮುಖ್ಯಮಂತ್ರಿಗಳ ಹೇಳಿಕೆಗೆ, ಸರ್ಕಾರದ ಹೇಳಿಕೆಗೆ? ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ಬೋದು. ಸರ್ಕಾರ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ, ರೈತರನ್ನ ರಕ್ಷಣೆ ಮಾಡೋದ್ರಲ್ಲಿ, ಬೆಳೆ ರಕ್ಷಣೆ ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತ ನೇರವಾಗಿ ನಾವ್ ಹೇಳ್ಬೋದು. ಇದು ಅನ್ಯಾಯ, ರೈತರಿಗೆ ಅನ್ಯಾಯ, ಅನ್ನದಾತರಿಗೆ ಅನ್ಯಾಯ. ಇವ್ರು ವಿಫಲರಾಗಿದ್ದಾರೆ, ಇದೆಲ್ಲ ಕಣ್ಣೊರೆಸುವ ತಂತ್ರವಾಗಿ ಮಾತನಾಡಿದ್ದಾರೆ ಅಂತ ನೇರವಾಗಿ ಹೇಳ್ಬೋದು ನಾವು. ಮೊನ್ನೆ ಬೇರೆ ಮುಖ್ಯಮಂತ್ರಿಗಳು ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡು ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿದ್ರು, ತಮ್ಮ ಗಮನಕ್ಕೂ ಬಂದಿದೆ. ಸೊ ಏನನ್ಸುತ್ತೆ ಮೇಡಮ್ ಈ ಸಂಬಂಧಪಟ್ಟಂತೆ? ಕಾನೂನು ಚೌಕಟ್ಟಿನೊಳಗೆ ಸೌಹಾರ್ದ ಮಾತುಕತೆ ತಪ್ಪೇನಿಲ್ಲ. ನಾವು ಕೂಡ ಕಾವೇರಿ ಫ್ಯಾಮಿಲಿ ಮಾಡ್ಕೊಂಡು, ಕಾವೇರಿ ಕುಟುಂಬ ಅಂತ ಹೇಳಿ ಮಾಡಿ ಆ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ನಾವು ಕೂಡ ಕುಟುಂಬದ ಸದಸ್ಯರಾಗಿದ್ವಿ. ಅದೇ ರೀತಿ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಿರೋದು ತಪ್ಪೇನಲ್ಲ. ಆದ್ರೆ ಇಲ್ಲಿ ಕರ್ನಾಟಕದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗಳು ಅದು ಇಂಥ ಸಂದಿಗ್ಧ ಸಂದರ್ಭದಲ್ಲಿ, ಸಂಕಷ್ಟ ಸಂದರ್ಭದಲ್ಲಿ ಅದು ಹೇಗೆ ಅವರು ಯೋಚನೆ ಮಾಡಿದಾರೋ, ಅದೇನು ಆಲೋಚನೆ ಮಾಡಿದಾರೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಈಗ ನೇರ ಇರ್ತಕ್ಕಂಥದ್ದು,
ನಮ್ಮ ನಾಲೆಯಲ್ಲಿ ನೀರ್ ಬರ್ಬೇಕು, ಬೆಳೆ ರಕ್ಷಣೆ ಆಗ್ಬೇಕು. ಅಣೆಕಟ್ಟೆ ನೀರನ್ನ ತಮಿಳ್ನಾಡಿಗೆ ಬಿಡಬಾರ್ದು. ಬಿದ್ದು ಹರಿದೋಗೋ ನೀರನ್ನ, ಹೆಚ್ಚುವರಿ ನೀರನ್ನ, ಪ್ರಕೃತಿ ದತ್ತವಾದ ನೀರನ್ನ ನಾವು ತಡಿಲಿಕ್ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಹೇಳಿಕೆ ಕೊಟ್ಟು ಮೋಸ ಮಾಡಿದಾರೆ ಅನ್ಸುತ್ತಾ ಅಲ್ವಾ ಮೇಡಮ್? ನೀರ್ ಬಿಡಲ್ಲ ಅಂತ ಹೇಳಿ ನೀರ್ ಬಿಟ್ಟಿದ್ದಾರೆ ಅಂದ್ರೆ ಮೋಸ ಮಾಡ್ದಂಗಲ್ವಾ ರೈತರಿಗೆ? ನಾನ್ ಮೊದಲೇ ಹೇಳ್ದೆ ಸರ್, ಕರ್ನಾಟಕ ಭಾಗದ ಕಾವೇರಿ ಕೊಳ್ಳ ಭಾಗದ ರೈತರ ಇವತ್ತಿನ ಈ ಪರಿಸ್ಥಿತಿಗೆ ಸರ್ಕಾರವೇ ನೇರ ಹೊಣೆ. ಸರ್ಕಾರ ಕಾನೂನನ್ನ, ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ವಿಫಲ ಆಗಿದೆ. ರೈತರ ರಕ್ಷಣೆ ಮಾಡೋದ್ರಲ್ಲಿ, ನೀರನ್ನ ನಮಗೆ ಉಪಯೋಗಿಸೋದ್ರಲ್ಲಿ ವಿಫಲ ಆಗಿದೆ. ಸ್ಪಷ್ಟವಾಗಿ ನಾವು ಹೇಳ್ತಾ ಇದೀವಿ, ಇದು ನಮ್ಮ ಅಚ್ಚುಕಟ್ಟು ಭಾಗದ ರೈತರಿಗೆ ಅನ್ಯಾಯವೇ. ಈಗ 13 ದಿನ ಹರಿಸ್ಬೇಕಂತ ಹೇಳಿರುವಂತದ್ದು ಸ್ವಲ್ಪ ದಿನ ಆಯ್ತು. ಈಗ ಮುಂದೆ ಏನ್ ಸೋಮವಾರದಿಂದ ಬೇರೆ ರೀತಿಯ ಚಳುವಳಿ, ಪ್ರತಿಭಟನೆ ಶುರುವಾಗುತ್ತಾ? ಸೋಮವಾರ ಎಲ್ಲ ಸಂಘ ಸಂಸ್ಥೆಗಳನ್ನ, ಹಾಗೇನೆ ನಾಗರಿಕ ಬಂಧುಗಳನ್ನ, ಈ ಅಚ್ಚುಕಟ್ಟು ಭಾಗದ ನೀರಿನ ಎಲ್ಲ ಜನಗಳನ್ನ ನಾವು ಕರ್ತಿದೀವಿ ಸರ್ ಮಂಡ್ಯ ನಗರಕ್ಕೆ. ಆ ದಿನ ಸುಪ್ರೀಂ ಕೋರ್ಟ್ ಮತ್ತೆ ಏನ್ ಹೇಳುತ್ತೋ ನೋಡಿ. ಅಷ್ಟರಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಕಾನೂನು ಸಚಿವರು ಏನ್ ಮಾತನಾಡ್ತಾರೆ ಅನ್ನೋದನ್ನು ನೋಡಿ ನಮ್ಮ ಪ್ರತಿಭಟನೆ ಅವತ್ತೇ ಅಲ್ಲಿಂದನೇ ಶುರು ಆಗುತ್ತೆ. ತುಂಬಾ ಧನ್ಯವಾದ ಮೇಡಮ್, ಸುನಂದಾ ಮೇಡಮ್ ಮಾತಾಡಿದಕ್ಕೆ. ಆಗ್ಲಿ ಸರ್, ತಮಗೂ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದು ರೈತ ಮುಖಂಡರಾದಂತಹ ಸುನಂದಾ ಜೈರಾಮ್ ಅವರ ಒಂದು ಅಭಿಪ್ರಾಯ ಮತ್ತು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಸರ್ಕಾರ ತಮಿಳುನಾಡಿಗೆ ನೀರ್ ಬಿಡಲ್ಲ ಅಂತ ಹೇಳಿ ನೀರ್ ಬಿಡ್ತಾ ಇದೆ. ಇದು ರೈತರಿಗೆ ಮಾಡಿರುವಂತ ಮೋಸ. ಇದು ಸರ್ಕಾರ ಇದಕ್ಕೆ ನೇರ ಹೊಣೆ. ಸೋಮವಾರ ನಮ್ಮ ಪ್ರತಿಭಟನೆಯನ್ನ ಜೋರ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.